ಆಗಲೇ ಹೇಳಿದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಅಬೌಟ್ ಜಿಯೋ ಪಾಲಿಟಿಕ್ಸ್, ಇಟ್ ಈಸ್ ಎ ರಿಲಿಜಿಯಸ್ ಫೈಟ್ ಇದು. ಯಹೂದಿಗಳ ಮೇಲಿನ ದ್ವೇಷ ಅಂದರೆ, ಈಗ ಇಸ್ರೇಲ್ ಮೇಲಿನ ದ್ವೇಷ ಇದ್ದರೆ ಇಸ್ರೇಲ್ ಒಳಗಡೆ ಇರುವವರ ಜೊತೆಗೆ ಆಗಬೇಕಾಗಿತ್ತದು. ಬಟ್ ಪ್ರಪಂಚದ ಯಾವ ಮೂಲೆಯಲ್ಲಿ ಬದುಕುತ್ತಿರುವ ಯಹೂದಿ ಆದರೂ ನಮ್ಮ ಶತ್ರು ಅಂತ ವಾದ ಮಾಡುವಂಥವ್ರು ಇದ್ದಾರೆ. ಪ್ರಪಂಚದ ಎಲ್ಲೇ ಇರಲಿ, ಯಹೂದಿಗಳು ಅಂದರೆ ನಮ್ಮ ಶತ್ರುಗಳು ಅಂತ. ಈ ಮನಸ್ಥಿತಿ ಅದು. ಯುದ್ಧ ನಡೀತಾ ಇದೆ. F-35 ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ಕ್ಲೇಮ್ ಮಾಡಿಕೊಂಡಿದೆ. ಸೇಮ್ ಇದು ಆಪರೇಷನ್ ಸಿಂಧೂರದ ರೀತಿಯಲ್ಲೇ. ರಫಾಲ್ ಹೊಡೆದು ಹಾಕಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ತಲ್ಲ, ಹಾಗೆ ಇರಾನ್ ಹೇಳ್ತಾ ಇದೆ ಇಸ್ರೇಲಿನ F-35 ಹೊಡೆದು ಹಾಕಿದ್ದೀವಿ ನಾವು ಅಂತ. F-35 ಹೊಡೆದು ಹಾಕಿದ್ದೀವಿ ಮತ್ತು ಅದರ ಮಹಿಳಾ ಪೈಲಟನ್ನು ಜೀವಂತವಾಗಿ ನಮ್ಮ ವಶದಲ್ಲಿಟ್ಟುಕೊಂಡಿದ್ದೇವೆ. ಇರಾನ್ ಕ್ಲೇಮ್ ಮಾಡ್ತಾ ಇದೆ ಅದನ್ನು. ಇಸ್ರೇಲ್ ಸೆಡ್ ನಥಿಂಗ್ ಡೂಯಿಂಗ್, ನಮ್ಮ ಎಲ್ಲ ಯುದ್ಧ ವಿಮಾನಗಳು ಸುರಕ್ಷಿತವಾಗಿ ನಮ್ಮ ಏರ್ ಬೇಸಿಗೆ ವಾಪಸ್ ಬಂದಿದ್ದಾವೆ. ಯಾವ ಯುದ್ಧ ವಿಮಾನವನ್ನೂ ಇರಾನ್ ಹೊಡೆದಾಕಿಲ್ಲ, ನಮ್ಮ ಯಾವ ಪೈಲಟ್ಟು ಅವರ ಕೈಗೆ ಸಿಕ್ಕಾಕೊಂಡಿಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಎಲ್ಲ ಯುದ್ಧಗಳಲ್ಲೂ ನಡೆಯದೇ ಇದು. ಬಟ್ F-35 ಒಂದು ವೇಳೆ ಇರಾನ್ ಹೊಡೆದು ಹಾಕಿದೆ ಅನ್ನೋದೇ ಸತ್ಯ ಆದರೆ, ಒಂದು ಯುದ್ಧದಲ್ಲಿ ಮೊಟ್ಟ ಮೊದಲ F-35 ಪತನ ಆದಂಗದು. 5th ಜನರೇಷನ್ ಏರ್ಕ್ರಾಫ್ಟು. ಇವತ್ತಿನ ವೈಮಾನಿಕ ಯುದ್ಧ ಸನ್ನಿವೇಶದಲ್ಲಿರುವ ಅತ್ಯುತ್ತಮ ಯುದ್ಧ ವಿಮಾನ F-35 ಅಮೆರಿಕನ್ ಮೇಡ್. F-35 ವರ್ಸಸ್ ಸುಖೋಯ್ 57. ಅಂದರೆ F-35ಗೆ ಕಂಪೇರ್ ಮಾಡಬಹುದಾದ ಮತ್ತೊಂದು ಯುದ್ಧ ವಿಮಾನ ಇದ್ದರೆ ಅದು ಸುಖೋಯ್ 57. ಎರಡೂ ಬೆಂಗಳೂರಿನ ಏರೋ ಇಂಡಿಯಾ ಶೋಗೆ ಬಂದಿದ್ವು. ಭಾರತ ಈಗ 5th ಜನರೇಷನ್ ಫೈಟರ್ ಜೆಟ್ಟನ್ನು ಹುಡುಕ್ತಾ ಇದೆ, ನಮ್ಮ ವಾಯುಸೇನೆಗೆ ಬೇಕು ಅಂತ. ಎರಡೂ ಕಂಪನಿಗಳವರು ಕಾಂಪಿಟೇಷನ್ನಲ್ಲಿದ್ದಾರೆ, ನಮ್ಮಿಂದ ತಗೊಳ್ಳಿ ಅಂತ ತೋರ್ಸೋದಕ್ಕೆ ತಗೊಂಡು ಬಂದಿದ್ರು ಏರೋ ಇಂಡಿಯಾ ಶೋಗೆ. ಎರಡು ಒಳ್ಳೆ ಸ್ಟನ್ನಿಂಗ್ ಶೋ ಕೊಟ್ಟರು, F-35 ಮತ್ತು ಸುಖೋಯ್ 57. ಹಾರಾಟ ನಡೆಸ್ತಾ ಇದ್ದಾವೆ F-35, ಅನೇಕ ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿದ್ದಾವೆ. ಬಟ್ ಇನ್ನೂ ತನಕ F-35 ಹೊಡೆದು ಉಳಿಸೋದಕ್ಕೆ ಯಾರಿಂದಲೂ ಆಗಿಲ್ಲ. ಇರಾನ್ ಹೇಳ್ತಾ ಇದೆ ನಾವು ಹೊಡೆದು ಹಾಕಿದ್ದೀವಿ ಅಂತ. ಅದು ಒಂದು ವೇಳೆ ಸತ್ಯ ಆದರೆ ರಣರಂಗದಲ್ಲಿ ಮೊಟ್ಟ ಮೊದಲ F-35 ಪತನಗೊಂಡಿದೆ ಅಂತ ಅರ್ಥ ಆಗುತ್ತೆ. ಲೆಟ್ಸ್ ಸಿ ಅದು ಖಚಿತ ಆಗುತ್ತಾ ನೋಡೋಣ. ಇಸ್ರೇಲ್ ಮಾತ್ರ ಸ್ಪಷ್ಟವಾಗಿ ನಿರಾಕರಿಸ್ತಾ ಇದೆ. ಕ್ಷಿಪಣಿ ದಾಳಿಯನ್ನು ತಕ್ಷಣವೇ ನಿಲ್ಲಿಸದೆ ಹೋದರೆ ತೆಹರಾನನ್ನು ಸುಟ್ಟು ಭಸ್ಮ ಮಾಡ್ತೀವಿ ಅಂತ ಇಸ್ರೇಲಿನ ಎಚ್ಚರಿಕೆ. ತೆಹರಾನನ್ನು ಸುಟ್ಟು ಭಸ್ಮ ಮಾಡ್ತೀವಿ ಅಂತ. ಇಸ್ರೇಲ್ ಕಟ್ಸ್ ಅಂತ ಇಸ್ರೇಲ್ನ ರಕ್ಷಣಾ ಸಚಿವರ ಎಚ್ಚರಿಕೆ ಇದು. ಅವರ ಹೆಸರು ಇಸ್ರೇಲ್ ಕಟ್ಜ್. ಈ ಕ್ಷಿಪಣಿ ದಾಳಿಗಳನ್ನು ನಿಲ್ಲಿಸದೇ ಹೋದರೆ ತೆಹರಾನನ್ನು ಸುಟ್ಟು ಹಾಕ್ತೀವಿ, ಇರಾನ್ ತಾನು ನಡೆಸ್ತಾ ಇರುವ ಕ್ಷಿಪಣಿ ದಾಳಿಗಳಿಗೆ ಬೆಲೆ ತರಬೇಕಾಗತ್ತೆ, ಇದನ್ನು ಮುಂದುವರಿಸಿದ್ರೆ ಭಸ್ಮ ಆಗುತ್ತೆ ಆ ದೇಶ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಸ್ರೇಲ್ ಕಟ್ಸ್ ಇಸ್ರೇಲಿನ ರಕ್ಷಣಾ ಸಚಿವರು. ಹಿಂಗಿದೆ ಕಥೆ. 1979ರಿಂದಲೂ ಇರಾನ್ ಅಣುಬಾಂಬನ್ನು ತಯಾರಿಸದೇ ಇರುವಂತೆ ಇಸ್ರೇಲ್ ನೋಡಿಕೊಳ್ತಾ ಇದೆ. ಅದರ ಮುಂದುವರಿದ ಭಾಗ. ಇದನ್ನೆಲ್ಲ ದಾಟಿಕೊಂಡು ಇರಾನ್ಗೆ ಅಣುಬಾಂಬನ್ನು ತಯಾರಿಸೋದಕ್ಕೆ ಆಗತ್ತಾ? ವಿ ಡೋಂಟ್ ನೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.